ಎಸ್ಸಿಪಿ ಟಿಎಸ್ಪಿ ಅಡಿ ಬಾಕಿ ಉಳಿದಿರುವ ಅನುದಾನವನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಕ್ಷೇತ್ರಕ್ಕೆ ಹೆಚ್ಚುವರಿ ಬಜೆಟ್ ನೀಡುವಂತೆ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಆಗ್ರಹಿಸಿದರು. ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಚಿಂಚೋಳಿ ಮತಕ್ಷೇತ್ರಕ್ಕೆ 2.5 ವರ್ಷದಿಂದ ಯಾವುದೇ ಅನುದಾನ ಬಂದಿಲ್ಲ. ಎಸ್ಸಿಪಿ ಟಿಎಸ್ಪಿ ಅಡಿ 2 ಕೋಟಿ ಅನುದಾನ ಘೋಷಣೆಯಾಗಿದೆ. ಆದರೆ ಕೇವಲ 66 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ. ಉಳಿದ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. 2021-22ರಲ್ಲಿ ಪ್ರಗತಿ ಕಾಲೋನಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯಾಗಿದೆ. ಆದರೆ 33% ಅನುದಾನ ಮಾತ್ರ ಬಿಡುಗಡೆಯಾಗಿದೆ. ಉಳಿದ ಅನುದಾನ ಬಿಡುಗಡೆ ಆಗದೆ ಗುತ್ತಿಗೆದಾರರು ಪರದಾಡುತ್ತಿದ್ದಾರೆ. ಈ ಕೂಡಲೇ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿಸಬೇಕು. ಪಿಎಂ ಆದರ್ಶ ಗ್ರಾಮ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು, ರಾಜ್ಯ ಸರ್ಕಾರದಿಂದ ಉಳಿದ 20 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಸದನದ ಗಮನ ಸೆಳೆದರು. ಸಚಿವರು ಡೀಟೇಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಉತ್ತರದಲ್ಲೇ ಇದೆ ಸರ್. ನಮಗೆ ನಮ್ಮ ಮತಕ್ಷೇತ್ರಕ್ಕೆ ಎಸ್ಸಿಪಿ ಟಿಎಸ್ಪಿ ಫಂಡ್ 2.5 years ಇಂದ ಫಂಡೇ ಬಂದಿಲ್ಲ ಸರ್. ಬಂದಿದ್ದು 2 ಕೋಟಿ ಅಂತ ತಾವೇ ಕೊಟ್ಟಿದ್ದೀರಾ. 2 ಕೋಟಿದಲ್ಲೂ ಕೂಡ ಬರೀ 66 lakhs ಅಷ್ಟೇ ಬಿಡುಗಡೆ ಆಗಿದೆ ಸರ್. ಇನ್ನು 1,34 lakhs ಹಂಗೆ ಬಾಕಿ ಇದೆ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ಸರ್, ನಮ್ದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸರ್. ಅದಕ್ಕೆ ದಯವಿಟ್ಟು ಎಸ್ಸಿಪಿ ಹಣ ಕೊಡಿ ಸರ್. ಕಾಲನಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಮತ್ತೆ ಅದೇ ರೀತಿ ಸರ್, ಅದು ಪ್ರಗತಿ ಕಾಲನಿದು 2021-22 ಕೆಲಸನೂ ಆಗಿತ್ತು. 5 crores ಅಲ್ಲಿ ಕೆಲಸನೂ ಆಗಿದೆ. 33% ಬಿಡುಗಡೆನೂ ಆಗಿದೆ. ಇನ್ನೂ ಬಾಕಿ ಇರೋದು ದುಡ್ಡು ಹಂಗೆ ಬಾಕಿ ಇದೆ ಸರ್. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಪಾಪ ಅವರು ಕಂಗಾಲಾಗಿದ್ದಾರೆ ಸರ್. ಅವ್ರು ದಿನ ಬಂದು ನಮ್ಮ ಹತ್ರ ಕೇಳ್ತಾರೆ, ಬಿಲ್ ಆಗ್ತಿಲ್ಲ ಅಂತ. ನಾವು ಸುಮಾರು ಸಾರಿ ಬಂದಿದ್ದೀವಿ, ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಇದು ಆಗ್ಬೇಕು ಸರ್. ಮತ್ತೆ ಅದು ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಯಲ್ಲಿ ಅದು ಕೂಡ ಸರ್ 20 lakhs ಕಾಮಗಾರಿ, ಇದು 40 lakhs ಕಾಮಗಾರಿಗೆ 50% 20 lakhs ಆಲ್ರೆಡಿ ಬಿಡುಗಡೆ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಇಂದ. 20 lakhs ನಿಮ್ಮ ಕಡೆಯಿಂದ ಬಿಡುಗಡೆ ಆಗ್ಬೇಕು ಸರ್. ಅದು ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ಮಾನ್ಯ ಸದಸ್ಯರಿಗೆ ಡೀಟೇಲ್ ಉತ್ತರ ಕೊಟ್ಟಿದ್ದೀನಿ. ಅದು 2 ಪಾಯಿಂಟ್ ಎಸ್ಸಿಪಿ ಟಿಎಸ್ಪಿನಲ್ಲಿ 2 ಕೋಟಿ ಕೊಟ್ಟಿದ್ದೀವಿ. 61 ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ. ಉಳಿದದ್ದು ಬಿಡುಗಡೆ ಮಾಡಬೇಕು ಅಂತೇಳಿ ಬಹುತೇಕ ಮೊದಲನೇ ಕಂತು ಕೊಟ್ಟಿದ್ದೆ. ಉಳಿದದನ್ನ ನಾನು ನೋಡಿಬಿಟ್ಟು ಅದನ್ನು ಮಾಡಲಿಕ್ಕೆ ಕ್ರಮ ತಗೋತೀನಿ. ಮತ್ತು ಆದರ್ಶ ಗ್ರಾಮದ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ 2 ಸೇರಿ 2017-18ರಲ್ಲಿ ಪ್ರಾರಂಭ ಮಾಡಿತು. 20 ಲಕ್ಷ ಕೇಂದ್ರ ಸರ್ಕಾರ ಮತ್ತು 20 ಲಕ್ಷ ರಾಜ್ಯ ಸರ್ಕಾರ ಕೊಡೋದು. 2018 ಮತ್ತು 19, 2020ರಲ್ಲಿ ರಾಜ್ಯ ಸರ್ಕಾರ ಇದು ಕೊಡೋದನ್ನ ನಿಲ್ಲಿಸಿದ್ವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 20 ಲಕ್ಷಕ್ಕಷ್ಟೇ ಪ್ರೋಗ್ರಾಮ್ ಮಾಡ್ಕೋಬೇಕಾಗಿತ್ತು. ಬಟ್ ಸ್ಟಿಲ್ ಅವ್ರಿಗೆ ಆ 3 ವರ್ಷದಲ್ಲಿ 61 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಇದೆ. ಫೈನಾನ್ಸ್ಗೆ ಹೇಳಿದ್ದೀವಿ, ಅದಷ್ಟನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆದರ್ಶ ಗ್ರಾಮ ಸ್ಟೇಟ್ ಗೌರ್ಮೆಂಟ್ 2018-19ರಲ್ಲಿ 2016-15ನಲ್ಲಿ ಮಾಡಿದಂಥದ್ದು 2 ಸೇರಿ ಮಾಡೋಣ ಅಂತೇಳಿ ಬೇರೆ ಬೇರೆ ಕಾರಣಕ್ಕೆ ಆದರ್ಶ ಗ್ರಾಮನ 20 ಲಕ್ಷಕ್ಕಷ್ಟೇ ನಿಗದಿ ಮಾಡಿದ್ದೀವಿ. ಅವ್ರಿಗೆ ಕೊಡಬೇಕಂತ 61 ಲಕ್ಷ ಬಾಕಿ ಇದೆ. ಅದನ್ನು ಫೈನಾನ್ಸ್ಗೆ ಕಳಿಸಿದ್ವಿ. ಅದು ನೋಡ್ಬಿಟ್ಟು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಎಕ್ಸ್ಟ್ರಾ ಬಜೆಟ್ ಕೊಡಿ ಸರ್. ಎಸ್ಸಿಪಿ ಬಜೆಟ್ ಕೊಟ್ಟಿಲ್ಲ ನಮಗೆ. 10 ಕೋಟಿ ಕೊಟ್ಟರೆ ನಮಗೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಇನ್ನೂ ಉಳಿದದ್ದು ಕೊಡಬೇಕು. 2 ಕೋಟಿ ಕೊಟ್ಟಿದ್ದೀವಿ, ಉಳಿದದ್ದು ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕಂತು 2.5 ವರ್ಷ ಆಯ್ತು. ಬರೀ 2 ಕೋಟಿ, ಅದರಲ್ಲೂ 50% ಬಿಡುಗಡೆ ಆಗಿದೆ. ಮುಂದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.